ನಮಸ್ತೆ. ಸ್ವಪ್ನಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನೇ ಬರೆದ ಒಂದು ಕಥೆಯನ್ನು ನಿಮ್ಮೆದುರಲ್ಲಿ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಕತೆ ಹೇಳೋಕ್ಕೆ ನಾನು ಸಿದ್ಧ, ಕೇಳೋಕೆ ನೀವು ಸಿದ್ಧ ಅಲ್ವಾ? ಬನ್ನಿ ಹಾಗಾದರೆ ಕತೆ ಒಳಗಡೆ ಹೋಗೋಣ. ಕತೆಯ ಶೀರ್ಷಿಕೆ ಪಲ್ಲವಿ. ರಚನೆ ಮತ್ತು ವಾಚನ ಸ್ವಪ್ನ ಎಂ. ಪದೇ ಪದೇ ಆಕೆಯೇ ಬರೆದ ಪತ್ರವನ್ನು ಓದ್ತಿದ್ದೆ. ಓದಿದಷ್ಟು ಮನಸ್ಸು ಭಾರ ಭಾರ, ಮಾತುಗಳು ಬರದೆ ಮೌನಿಯಾಗ್ತಿದ್ದೆ. ಆ ನನ್ನ ಏಕಾಂತದಲ್ಲೂ ಆಕೆಯದ್ದೇ ನೆನಪು. ಅದೆಷ್ಟು ಚಂದದ ನೆನಪುಗಳನ್ನು ನನ್ನ ಎದೆಯಲ್ಲಿ ಬಿತ್ತಿ ಹೋದ್ಲಲ್ಲ. ಈಗ ತಾನೇ ಬಿದ್ದ ಸೋನೆ ಮಳೆಯಲ್ಲಿ ಬೀಜವನ್ನು ನೆಟ್ಟು ಸಸಿ ಬೆಳೆಸಿದ ಹಾಗೆ ಆ ಅಕ್ಷರಗಳನ್ನ ಪದೇ ಪದೇ ಸವರಿ ನೋಡ್ತಿದ್ದೆ. ಆ ಶಾಹಿಯಲ್ಲಿ ಮೂಡಿದ ಪದಗಳು ಅವಳೇ ನಿಂತು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ ಭಾವನೆ. ಆಕೆ ಮತ್ತು ನನ್ನ ನಡುವೆ ಇದ್ದ ಬಂಧವಾದರೂ ಯಾವುದು? ಸ್ನೇಹಿತೆ, ಪ್ರೇಯಸಿ? ಅಲ್ಲ. ಆಕೆಯೊಟ್ಟಿಗಿನ ಪ್ರೀತಿ ಅದ್ಯಾವ ಬಂಧದಲ್ಲೂ ಬಂದಿಯಾಗದೆ ಉಳಿದು ಹೋಗುವಂಥದ್ದು. ಒಂದೊಮ್ಮೆ ಅಮ್ಮನಂತೆ ಅನಂತವಾದ ಕರುಣೆ ತೋರಿಸಿ ಆಕೆಯ ಕಾಳಜಿಯಲ್ಲಿ ಅಮ್ಮನ ಮಡಿಲ ಸುಖವನ್ನು ನೆನಪು ಮಾಡಿದವಳು. ಅಮ್ಮನನ್ನಂತೂ ಕಾಣದೆ ಬೆಳೆದ ದುರಾದೃಷ್ಟವಂತ ಬಿಡಿ ನಾನು. ಆದರೆ ಆಕೆ ದೇವತೆಯೇ ಸರಿ, ಪ್ರೀತಿಯ ಪರಮಾನವನ್ನು ಉಣಿಸಿದಾಕೆ. ಬೇಸರ, ದುಃಖ ಎಲ್ಲವನ್ನ ಹಂಚಿಕೊಳ್ಳಲು ಇರುವ ನನ್ನ ಏಕಮಾತ್ರ ಬಂಧು ಅವಳು ಪಲ್ಲವಿ. ಆಕೆಯೇ ಅಲ್ವೇ ಆಸ್ಪತ್ರೆಯಲ್ಲಿ ಅಂದು ಉಸಿರಿಗಾಗಿ ಹೋರಾಟ ಮಾಡುತ್ತಿದ್ದ ನನಗೆ ತನ್ನ ರಕ್ತದಾನ ಮಾಡಿ ನನ್ನ ಪ್ರಾಣ ಉಳಿಸಿದ ದೇವತೆ. ಅಂದಿನಿಂದಲೇ ಶುರುವಾಗಿತ್ತು ನೋಡಿ ನಮ್ಮ ಸ್ನೇಹ. ಅಲೆಗೂ ಕಡಲಿಗೂ ಇರುವ ಸ್ನೇಹದಂತೆ ಹತ್ತಿರವಾಗಿ ದೂರವಾಗುವ ಸಂಬಂಧ ನಮ್ಮದು. ಪಲ್ಲವಿಯದು ಕುಬ್ಜ ದೇಹ, ಗೋಧಿ ಮೈಬಣ್ಣ, ಮೋಟು ಮೋಟು ಕೈಗಳು. ಅದ್ಯಾಕೋ ಆಕೆ ಬೇರೆಯವರಿಗೆ ಕುರುಪಿಯಂತೆ ಕಂಡರೂ ನನ್ನ ಕಣ್ಣಿಗೆ ಆಕೆಯ ರೂಪ ಎಂದೂ ಕುರೂಪವಾಗಿ ಕಾಣಲೇ ಇಲ್ಲ. ಇಷ್ಟಕ್ಕೂ ದೋಷವಿದ್ದದ್ದು ನಾವು ನೋಡೋ ದೃಷ್ಟಿಯಲ್ಲಿಯೇ ಅಲ್ವಾ? ಬೀದಿಯಲ್ಲಿ ಆಕ್ಸಿಡೆಂಟ್ ಆಗಿ ಜೀವಾಪಾಯ ಇರುವ ಸಮಯದಲ್ಲೂ ಕೂಡ ಯಾರು ಬಂದು ನೋಡದೇ ಇರೋ ಸ್ಥಿತಿಯಲ್ಲಿ ಇದ್ದ ನನ್ನನ್ನು ಪಲ್ಲವಿಯೇ ಅಲ್ವೇ ಆಸ್ಪತ್ರೆಗೆ ದಾಖಲಿಸಿದ್ದು, ನನ್ನ ಪ್ರಾಣ ಉಳಿಸಿದ್ದು. ಅವಳೆಂದರೆ ನನಗೆ ಅಪಾರ ಗೌರವ. ಪಲ್ಲವಿ, ಈ ಸಲವೂ ನನಗೆ ಕೆಲಸ ಸಿಗಲಿಲ್ವೇ? ತುಂಬ ಬೇಸರ. ಜೀವನದಲ್ಲಿ ಸೋತು ಹೋಗ್ತಿದ್ದೀನಿ ಅನಿಸ್ತಿದೆ. ಪದೇ ಪದೇ ಸೋಲನ್ನೇ ಉಣ್ತಿದೆ ಈ ಜೀವ. ಎಂದೊಮ್ಮೆ ಬಿಕ್ಕಿ ಬಿಕ್ಕಿ ಹತ್ತಿದ್ದು ಅವಳೆದರಲ್ಲಿ ನನಗಿನ್ನೂ ನೆನಪಿದೆ. ಆಗೆಲ್ಲ ಈ ಕಣ್ಣೀರನ್ನು ಒರೆಸಿ ನಾಲ್ಕಾರು ಸಾಂತ್ವನದ ನುಡಿಯಾಡುತ್ತಿದ್ದ ಪಲ್ಲವಿ ನನ್ನೊಳಗಿನ ಯಾವ ಬಂಧ? ಅವಳನ್ನು ಗುರು ಅಥವಾ ಮಾರ್ಗದರ್ಶಕಿ ಎನ್ನುವ ಹೆಸರು ಕೊಟ್ಟು ನನ್ನೆಲ್ಲ ಭಾವನೆಯನ್ನು ಆ ಹೆಸರಿನಲ್ಲಿ ಬಂದಿ ಮಾಡಿಬಿಡ್ಲಾ? ಸಣ್ಣ ಪುಟ್ಟ ಜಗಳ, ಒಂದಷ್ಟು ಹೂಮುನಿಸು, ಅದಕ್ಕೆ ಮತ್ತೆ ಕೊಂಚ ಬೆಣ್ಣೆ ಮಾತುಗಳ ಲೇಪನ. ಸ್ನೇಹಿತೆಯಂತೆ ಜೊತೆ ಇದ್ದವಳು ನನ್ನ ಕಷ್ಟ ಸುಖದ ಸಂದರ್ಭದಲ್ಲಿ. ಹಾಗಾದರೆ ಅವಳ ಆ ಆತ್ಮೀಯತೆಗೆ ಸ್ನೇಹಿತೆ ಎನ್ನುವ ಹೆಸರು ಕೊಟ್ಬಿಡ್ಲಾ? ಆಕೆ ಹೆಸರಿಗೆ ಸಿಗದ ಸಾಹಿತ್ಯ ಮತ್ತೆ ಅವಳೇ ಬರೆದಿಟ್ಟ ಪತ್ರವನ್ನು ಓದಿದೆ. ಪ್ರೀತಿಯ ರಂಜಿತ್, ಹೇಗಿದ್ದಿ? ನಿನ್ನ ಕ್ಷೇಮವನ್ನೇ ಬಯಸುವ ನಿನ್ನಾಪ್ತೆ. ಹೇಗಿದೆ ಬದುಕು? ಚೆನ್ನವೇ ಬಿಡು. ಯಾಕಂದರೆ ನೀನು ನಿನ್ನ ಜೀವನವನ್ನು ಮುಳ್ಳಿನ ದಾರಿ ಸವೆಸಿ ಕಟ್ಟಿಕೊಂಡವನಲ್ವಾ? ಹೇಗೆ ಮತ್ತು ಯಾವ ಕಾರಣಕ್ಕೆ ನನ್ನ ಈ ಪತ್ರ? ನಿನ್ನನ್ನು ತೊರೆದು ಹೋಗುವ ಮುನ್ನ ನನ್ನೊಟ್ಟಿಗೆ ಕಳೆದ ಆ ಸಿಹಿ ನೆನಪುಗಳು ಮತ್ತೆ ಮತ್ತೆ ನಿನ್ನನ್ನು ಮಂಜಿನಂತೆ ಆವರಿಸಿ ಮೈ ಮನಸ್ಸು ತಂಪು ಮಾಡಲೆಂದೆ. ಖಂಡಿತ ಉತ್ತರ ತಿಳಿದಿಲ್ಲ ನನಗೆ. ಆದರೂ ನಿನ್ನಾಪ್ತೆ ಅನಿಸಿದ ಕಾರಣಕ್ಕೆ ನಿನಗೆ ಹೇಳದೆ ಹೋಗುವ ಮನಸ್ಸ್ಯಾಕೋ ಆಗದು. ನೀನು ಅಷ್ಟೇ, ಬರೀ ನನ್ನ ಆಪ್ತ. ಆ ಹೊರತು ನನಗೂ ನಿನಗೂ ಅದ್ಯಾವ ರೀತಿಯಿಂದಲೂ ಸರಿ ಹೋಗದ ವಿಷಯ ನಿನಗೂ ತಿಳಿದೇ ಇದೆ. ನಮ್ಮದು ಭೂಮಿ ಭಾನು ಸಂಬಂಧದಂತೆ ಎಂದೂ ಕೂಡ ಕೂಡದು. ಆದರೂ ಹುಡುಗ, ನಿನ್ನಲ್ಲಿ ನನಗೊಂದು ಬೇಸರ ಇದೆ. ಅದು ಹೇಗೆ ಒಮ್ಮೆಲೆ ಬಂದು ನಾನು ನಿನ್ನ ಪ್ರೀತಿಸುವೆ ಅಂತ ಹೇಳಿಬಿಟ್ಟೆ? ಕನಿಕರದಿಂದಲ? ಇಲ್ಲ ಕರುಣೆಯಿಂದಲ? ಅಥವಾ ನಾನು ಅನಾಥೆ ಅಂತಲ? ನಿನಗಿಂತಲೂ ಹೆಚ್ಚಿನ 15 ವಸಂತಗಳನ್ನು ನೋಡಿದಾಕೆ ನಾನು. ನಿನಗಿಂತಲೂ ಹಿರಿಯಳೆ. 1000 ಜನ ನನ್ನ ಕುಬ್ಜ ದೇಹ, ನನ್ನ ರೂಪ ಎಲ್ಲವನ್ನ ನೋಡಿ ಅಣಕಿಸುವಾಗ ಸ್ನೇಹಿತನಂತೆ ಬಂದವ ನೀನು. ನಿನ್ನಲ್ಲಿ ಅದೆಂತಹ ಆತ್ಮೀಯತೆ ನನಗೆ!
ಪದಗಳಲ್ಲಿ ಕಟ್ಟಿ ಆ ಆತ್ಮೀಯತೆಗೆ ಸಂಕುಚಿತ ಅರ್ಥ ಕಲ್ಪಿಸಲಾರೆ ಬಿಡು ನಾನು. ಬಹುಶಃ ನಿನ್ನ ಸಾನ್ನಿಧ್ಯ ಬರಡು ಭೂಮಿಯಲ್ಲಿ ನೀರಿನ ಸೆಲೆ ಸಿಕ್ಕಂತಾಯಿತೇನೋ ನನಗೆ. ನನ್ನಂಥವರನ್ನೂ ಒಬ್ಬರು ಇಷ್ಟಪಡಬಹುದು ಎನ್ನುವ ಕಲ್ಪನೆ ಇರದ ನನಗೆ ನೀ ಬಂದು ನೀನೆಂದರೆ ನನಗೆ ಬದುಕು ಪಲ್ಲವಿ, ವಿಲ್ ಯು ಮ್ಯಾರಿ ಮೀ ಅಂದಾಗಲೇ ತಿಳಿದಿದ್ದು ನನ್ನ ಕಲ್ಪನೆ ಸುಳ್ಳೆಂದು. ಆದರೆ ವಾಸ್ತವಕ್ಕೆ ನಮ್ಮ ಪ್ರೀತಿ ತುಂಬಾ ದೂರ. ನಿನಗಿಂತಲೂ ವಯಸ್ಸಿನಲ್ಲಿ ಹಿರಿಯ ಮತ್ತು ಕುರುಪಿಯಾದವಳನ್ನ ಒಬ್ಬ ಮನ್ಮಥನ ರೂಪ ಹೊಂದಿದವ ಇಷ್ಟಪಟ್ಟು ಮದುವೆ ಆಗೋದು ಅಂದ್ರೇನು? ಅಫ್ಕೋರ್ಸ್ ಪ್ರೀತಿಗೆ ಜಾತಿ, ರೂಪ, ಹಣ, ಅಂತಸ್ತಿನ ಸೋಗಿಲ್ಲ ಎಂದು. ನಿನ್ನ ಸಂಬಂಧಕ್ಕೆ ಆತನಿಗೆ ಅವಳ ಮೇಲಿನ ಅನುಕಂಪ, ಕರುಣೆ ಎಂಬಿತ್ಯಾದಿ ಹಣೆಪಟ್ಟೆಗಳು ನಿನ್ನನ್ನು ಖಂಡಿತವಾಗಿಯೂ ಅರಸಿ ಬರುತ್ತವೆ. ನಾನ್ಯಾವತ್ತೂ ಕೂಡ ನನ್ನ ಆತ್ಮಗೌರವವನ್ನು ಸಾಯಿಸಿಕೊಂಡು ಬದುಕಿರಲಾರೆ. ನಾನಿಂಥ ಸ್ವಾಭಿಮಾನಿ ಅನ್ನುವುದು ನಿನಗೂ ತಿಳಿದೇ ಇದೆ. ನನ್ನ ಕುರಿತು ನಿನಗಿರುವ ಭಾವನೆ ತಿಳಿದ ಮೇಲೂ ಹೇಗೆ ನಿನ್ನೆದರಲ್ಲಿರಲಿ? ಅದಕ್ಕಾಗಿಯೇ ನಿನ್ನಿಂದ ಬಲು ದೂರ ಹೋಗುತ್ತಿರುವೆ. ಸಾಧ್ಯವಾದರೊಮ್ಮೆ ಕ್ಷಮಿಸಿಬಿಡು ನಿನ್ನ ಆಪ್ತೆಯನ್ನು. ಇಂತಿ ಪಲ್ಲವಿ. ರಂಜಿತ್ಗೆ ತಪ್ಪಿತಸ್ಥ ಭಾವನೆ, ಅಪರಾಧಿಯ ಸ್ಥಾನ. ಆದರೆ ತಾನು ನಿಜಕ್ಕೂ ಅಪರಾಧಿಯೇ? ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದು ತಪ್ಪೆ? ಇವೆಲ್ಲ ಕಾರಣಗಳೇ ನನ್ನ ಪ್ರೀತಿನ ಒಪ್ಕೊಳ್ಳದೆ ಇರೋಕ್ಕೆ? ಖಂಡಿತ ಗೊತ್ತಿಲ್ಲ. ಆದರೆ ಆಕೆಯೊಟ್ಟಿಗೆ ನನ್ನ ಬಾಂಧವ್ಯಕ್ಕೆ ನಾನು ಯಾವ ಹೆಸರು ಕೊಡಲಾರೆ. ಅವಳ ಪ್ರೀತಿ ಯಾವ ಬಂಧದಲ್ಲೂ ಬಂದಿಯಾಗದೆ ಉಳಿದು ಹೋಗುವಂಥದ್ದು. ಅತೀವ ದುಃಖವನ್ನು ಸಹಿಸಿಕೊಂಡು ಆ ಪತ್ರವನ್ನು ಎದೆಗವಚಿಕೊಂಡ. ಸಣ್ಣದಾಗಿ ಎದೆ ನೋವು ಕಾಣಿಸಿತೋ ಏನೋ ಅಷ್ಟೆ. ಬೆಳಗಿನ ಸೂರ್ಯನ ದರ್ಶನವಾಗಲಿಲ್ಲ ರಂಜಿತ್ನಿಗೆ. ಮುಕ್ತಾಯ.